ಹಿಂಗ್ ಹೋಗಿದೆ ಅಲ್ವಾ? ಜಾಗ ಇಲ್ಲೇನು ತೆಗೆದುಬಿಡುದು. ಇದು ನಿಮ್ದ ಇದು ಸರಿ ಬಿಡಿ ಇರ್ಲಿ. ಕಟ್ಟಿಗಾರು ನಿಮ್ಗೆ ಇವತ್ತು ಏನಾಗಲ್ಲ, ತಲೆ ಕೆಡಿಸ್ಕೊಬೇಡಿ. ಏನಾದ್ರು ತಿಳಿಲಿ ಹೊಸಾದ್ದೆ ನಿಮ್ ಕಡೆಯಿಂದ ನಾವು ಉದ್ಧಾರ ಇವತ್ತಿನಿಂದ ಹೊಸ ಅಧ್ಯಾಯ. ಒಂದು ಬಾಂಡ್ ಪೇಪರ್ ಕೊಡಿ, ಬರ್ಕೊಡು. ತಲೆ ಕೆಡಿಸ್ಕೊಬೇಡಿ, ಸರಿನಾ? ಧೈರ್ಯವಾಗಿ ಫೇಸ್ ಮಾಡಿ ಅಷ್ಟೇ, ಏನೇನು ಆಗಲ್ಲ. ತಲೆ ಕೆಡಿಸ್ಕೊಬೇಡಿ. ಆಗಿರುವಂತ ಸಮಸ್ಯೆಗಳು ನಾವು ಕೆಲವಾರು ಏನಾಗಿದ್ದಾವೆ ಅಂತಂದ್ರೆ, ಅಮ್ಮ ಬಿಡಮ್ಮ, ಬ್ಯಾಡ ಬಿಡಮ್ಮ, ತಾಯಿ ಬ್ಯಾಡ ಬಿಡಮ್ಮ, ಅಯ್ಯೋ ಬ್ಯಾಡ ಬಿಡಮ್ಮ. ನೀವು ಯಜಮಾನರು ನನಗೆ ಮುಗಿಬಾರ್ದು, ಯಜಮಾನರು ನನಗೆ ಮುಗಿಬಾರ್ದು ಬಿಡಿ. ನಾವೇನ್ ದೇವರುಗಳಲ್ಲ. ಈ ಮನೆ ಯಾರ್ದು? ಬನ್ನಿ ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ಚೇರ್ ಹಾಕೊಂಡು, ಈ ಕಡೆ ಚೇರ್ ಹಾಕೊಂಡು. ಅಲ್ಲ, ಈಗಿರೋದು ಯಾರ್ದಿದು? ಈಗ ನಮ್ ದೊಡ್ಡಪ್ಪರಿಗೆ ನೀವೆಲ್ಲಿದ್ದೀರಿ? ಅವ್ನು ಕೆಲಸ ಮಾಡ್ತೀರಾ? ನಾನು ಹೇಳ್ದಂಗೆ ಮಾಡ್ಕೊಳ್ತೀರಾ? ನಾನು ಹೇಳ್ದಂಗೆ ರೆಡಿ ಮಾಡ್ಕೊಳ್ತೀರಾ? ಏನೇನು ಬೇಡ, ಗುಡಿಸ್ಲಾಕೊಳ್ರಿ ಸರ್. ಗುಡಿಸ್ಲಾಕೊಳ್ತೀರಾ? ನಾನು ಹೇಳ್ದಂಗೆ ಗುಡಿಸ್ಲಾಕೊಳಕ್ ರೆಡಿ ಮಾಡ್ಕೊಡ್ತೀನಿ. ನೋಡಿ, ಅಲ್ಲಿ ಏನಾಗಿದೆ ಅಂತಂದ್ರೆ, ಅಲ್ಲಿ ಕೈ ಇಟ್ಟಾಗೆಲ್ಲ, ನಾವ್ ಕೈ ಇಡಕ್ ಹೋದಾಗೆಲ್ಲ ಬರೀ ಜಗಳ, ಗಲಾಟೆ, ಗದ್ದಲ, ಹೆಚ್ಚು ಕಡಿಮೆ ಕೋರ್ಟ್ ವ್ಯಾಜ್ ಆಗ್ಬಿಡುತ್ತೆ. ಕೋರ್ಟ್ ವ್ಯಾಜ್ ಆಗಿದ್ಯಾ? ಹಾಗೆ ಹೋಗುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ನೀವೇನ್ ಅನ್ಕೊಂಡೇನಮ್ಮ, ಚೆನ್ನಾಗಿದ್ರಮ್ಮ? ಯಾರು? ಶ್ರೀಮತಿ ಅವರ? ಸರಿ. ಸೊ ಹಂಗಾಗಿ ಇಲ್ಲಿ ಆಯಾಮಗೆ ನೆಮ್ಮದಿನೇ ಇಲ್ಲ, ಸಂತೋಷನೇ ಇಲ್ಲ, ಎಲ್ಲ ಕಳ್ಕೊಂಡಿದ್ರಿ, ದುಡ್ಡು ಕಳ್ಕೊಂಡಿದ್ರಿ, ಎಲ್ಲ ಕಳ್ಕೊಂಡಿದ್ರಿ. ಅರ್ಥ ಆಯ್ತು ಹೇಳೋದು? ಇರ್ಲಿ ಬಿಡಮ್ಮ, ಇರ್ಲಿ ಬಿಡಿ. ಸೊ ಹಾಗಾಗಿ ನಾನು ಹೇಳೋದು, ಇಲ್ಲಿಂದ ಹೊಸ ಅಧ್ಯಾಯ ನಿಮ್ದು. ನಿಮ್ಮ ಸಕ್ಸಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೆ ಇಲ್ಲಿಂದ ಹೊರಗೆ ಹೋಗೋದೇ ಇಲ್ಲ. ಬೋಳ್ಸಾಗರದಲ್ಲಿ ತಲೆ ಕೆಡಿಸ್ಕೊಬೇಡಿ. ನಾನು ಒಂದು ಜವಾಬ್ದಾರಿ ತಗೊಂಡಿದ್ದೀನಿ ಈಗ. ದಿಸ್ ಈಸ್ ಮೈ ಫ್ಯಾಮಿಲಿ, ಇದು ನನ್ನ ಕುಟುಂಬ. ಅರ್ಥ ಆಯ್ತು? ಇದು ನನ್ನ ಕುಟುಂಬ ತಾನೆ. ನೀವು ನಕ್ಕರೆ ನನಗೂ ಸಂತೋಷ ಬಂದಿದ್ದಕ್ಕೆ. ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಕ್ಕೆ, ಇಲ್ಲಿ ಚನ್ನಗಿರಿ ತಾಲೂಕು ಅಲ್ವಾ, ನೀವು ಇಲ್ಲಿ ಬಂದಿದ್ದಕ್ಕೆ. ಆದ್ರೆ ಹಣಕಾಸಿನಂತೂ ತುಂಬಾ ಸಮಸ್ಯೆ ಎದುರಿಸ್ತಾ ಇದ್ದೀರಿ. ಒಂದು, ಎರಡನೇದು, ಆಯಮ್ಮತ್ತು ನಿಮ್ದಿರಲ್ಲ ಬಿಡಿ, ಅನುಮಾನ ಇಲ್ಲ, ಅದ್ರಲ್ಲೇನು ಡೌಟೇ ಇಲ್ಲ ಅಲ್ವಾ? ಸೊ ಹಾಗಾಗಿ ಮಾನಸಿಕ ಕೂಡ ವ್ಯತ್ಯಾಸ ಆಗ್ತಾ ಇದೆ ನಿನಗೆ, ಸರಿನಾ? ಈ ಮನೆನೂ ಬೇಡ, ಈ ಸವಾಸನೂ ಬೇಡ, ಏನೂ ಬೇಡ, ಇದು ಅನ್ನಂಗ ಆಗ್ಬಿಟ್ಟಿದೆ. ಕರೆಕ್ಟ್ ಅಲ್ಲ? ಅರ್ಥ ಆಯ್ತಿಲ್ಲ? ಸೊ ಹಾಗಾಗಿ ನಾನು ಹೇಳೋದು, ಇಲ್ಲಿಂದ ಹೊಸ ಅಧ್ಯಾಯ ನಮ್ದು. ಇಲ್ಲಿಂದ ಹೊಸ ಅಧ್ಯಾಯ ಇವತ್ತಿಂದ ಅಲ್ವಾ? ಸೊ ಹಾಗಾಗಿ ಹೆಣ್ಣು ಮಕ್ಕಳು ಇದ್ರೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮಕ್ಕಳು? ಎಷ್ಟು ವಯಸ್ಸು? ಅವರ ಮಾನಸಿಕ ವ್ಯತ್ಯಾಸನೂ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಅರ್ಥ ಆಗಿದೆ ನಿಮ್ಗೆ? ನಿಮ್ಗೆ ನಾನು ಹೇಳಿದ್ರೆ ಅರ್ಥ ಆಗಿದ್ಯಾ? ನಿಮಗೂ ಅರ್ಥ ಆಗಿರ್ಬೇಕು. ಅದಕ್ಕೆ ನೀವೇನು ಯಾರು ಹೇಳಿಲ್ವ ನನಗೇನು? ಹೇಳಿದಿರ? ಯಾವ್ದು ಹೇಳಿಲ್ಲ ನನಗೆ. ಸೊ ಹಾಗಾಗಿ ಅವ್ರಿಗೂ ಮಾನಸಿಕ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ಮುಂದಿಂದ ಮಾತಾಡೋದು ಬೇಡ ಏನು ಅಂತ ಅಲ್ವಾ? ಸೊ ಹಾಗಾಗಿ ಅವ್ರಿಗೂ ಆರೋಗ್ಯದ ವ್ಯತ್ಯಾಸ ಆಗೋದು, ಬೇರೆ ಬೇರೆ ವ್ಯತ್ಯಾಸ ಅದು ಆಗ್ತಿರುತ್ತೆ ಬಿಡಿ. ಅದೆಲ್ಲ ಮಾತಾಡೋದು ಬೇಡ. ವ್ಯತ್ಯಾಸ ಅಂದ್ರೆ ಚಿಕ್ಕಳಿಗೆಲ್ಲ 8-9 ತಿಂಗಳ ನೀವ್ ಏನನ್ನ ಮಾಡ್ಕೊಳ್ಳಿ, ನಾನು ಹೇಳೋದು ಇದನ್ನ ಮಾಡದಲೇ ಹೆಣ್ಣು ಮಕ್ಕಳಿಗೆ ಆಯುಷ್ಯ ಕೊಡಲ್ಲ, ನೆನಪಿಟ್ಕೊಂಡ್ಬಿಡಿ. ಗೌತಮ್ ಬರ್ರಿ, ಕುತ್ಕೊಬ್ರಿ ಇಲ್ಲಿ, ಈ ಕೈ ಕಡೆ ಬಂದ್ರಿ, ಕುತ್ಕೊಳ್ಳಿ. ಗೌತಮ್, ಈ ಮನದ ರಿಸಲ್ಟ್ ಹೇಳ್ಬಿಡ್ತೀನಿ ನೋಡಿ. ಈ ಮನೆ ರಿಸಲ್ಟ್ ಹೇಳ್ಬಿಡ್ತೀನಿ, ಅವ್ರು ಹೇಗ್ ಬದುಕ್ತದಾರೆ ಅಂತ. ಅದು ನೋಡಿದೀನಿ, ಹೇಳಂಗಿಲ್ಲ. ನಾನ್ ಹೇಳ್ಬೇಕಲ್ವಾ, ಅವಾಗ ನಂಬಿಕೆ ಬರೋದಲ್ವಾ? ಸೊ ಹಾಗಾಗಿ ನಾನು ಹೇಳೋದು ಎಲ್ಲ ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ, ಅಲ್ಲಿ ಗೊತ್ತಾಗಿರುತ್ತಾಗ್ಲೇ, ಸರಿನಾ? ಯಾವ ನೆಮ್ಮದಿನೂ ಇಲ್ಲ. ಬಟ್ ಇವತ್ತಿನಿಂದ ಟುಡೇ ಡೇಟ್ ಬರ್ದಿಟ್ಕೊಳ್ಳಿ, ಟೈಮ್ ಬರ್ದಿಟ್ಕೊಳ್ಳಿ. ನಾನು ಬಂದಿರೋದು ಇಲ್ಲಿಂದ ಹೊಸ ಅಧ್ಯಾಯ. ನಿಮ್ಮ ಸ್ನೇಹಿತರಲ್ವಾ, ನೀವು ಸ್ನೇಹಿತರು ಎಷ್ಟೋ ಅಣ್ಣನೇ ನಮಗೆ ಅಲ್ವಾ, ಎಷ್ಟೋ ಖುಷಿಯಿಂದ ನೋಡಿ
ಅವ್ರು ಎಷ್ಟೋ ಖುಷಿಯಿಂದ ಇದು ಮಾಡ್ತಿದ್ದಾರೆ, ನಮ್ಮ ಸ್ನೇಹಿತರು, ನಮ್ಮ ಬ್ರದರು ಅನ್ನಂಗ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಹೇಳೋದು, ಇವತ್ತಿಂದ ಹೊಸ ಅಧ್ಯಾಯ ಪ್ರಾರಂಭ ಸ್ವಾಮಿಯವರಿಗೆ. ಸ್ವಾಮಿಯವರ ಕುಟುಂಬಕ್ಕೆ ಇದು ನನ್ನ ಕುಟುಂಬ ಇದ್ದಂಗಲ್ವಾ, ಇದು ನನ್ನ ಕುಟುಂಬ. ಇದು ಎಲ್ಲೋ ಒಂದು ಕುಟುಂಬ ಚೆನ್ನಾಗೈತೆ ಅಂದ್ರೆ ನನಗೆ ಖುಷಿ ಅಲ್ವಾ. ನಾನು ಬಂದಿದ್ದಕ್ಕೂ, ನಾನೇನೋ ಬಂದೆ ಓದೆ, ನೀವೇನೋ ಫೀಸ್ ಕೊಟ್ರಿ ಬಂದೆ ಓದೆ, ಅದೆಲ್ಲ ರೀ ಜೀವನ. ನೀವು ನೆನೆಸ್ತಿರಲ್ಲ, ನೀವು ಊಟ ಮಾಡ್ಬೇಕಾದ್ರೆ ನೆನೆಸ್ತಿರಲ್ಲ. ಅದು ನನ್ನ ಕುಟುಂಬಕ್ಕೂ ಒಳ್ಳೇದ್ ಮಾಡುತ್ತೆ, ನನ್ನ ಕೇರ್ ಫ್ಯಾಮಿಲಿಗೂ ಒಳ್ಳೇದ್ ಮಾಡುತ್ತೆ. ಸೊ ಹಾಗಾಗಿ ನಾನು ಹೇಳೋದು, ಫಸ್ಟ್ ಇಲ್ಲಿ ಏನೂ ಮಾಡಕ್ ಹೋಗ್ಬೇಡಿ. ನಾನು ಹೇಳಿದಾಗೆ ಒಂದು ನಿಮಿಷ ನಾನು ಹೇಳೋದು, ನಿಮ್ಗೆ ಆ ಸೈಟ್ ನಲ್ಲಿ ಹೋದ್ರೆ ಗಲಾಟೆ ಆಗ್ಬಾರ್ದಲ್ವಾ. ಆ ಸೈಟ್ ಅಲ್ಲಿ ಹೋದ್ರೆ ಗಲಾಟೆ ಆಗುತ್ತೆ ನಿಮಗೆ. ತಿರ್ಗಾ ಮತ್ತೆ ಇನ್ನೊಂದು, ವಾಶ್ರೂಮ್ ಮಕ್ಳು ಕರ್ಕೊಂಡು ಹೋದ್ರೆ ಸಾಕು, ಸುಮ್ನೆ ಬೈತಾರ ಅವ್ರು, ನಮಗೆ ಬೈಸ್ಕೊಂಡ್ ಬರಂಗ. ಅಮ್ಮ, ಒಂದು ಎರಡನೇದು, ಅಲ್ಲಿದ್ರೆ ಗಂಡು ಮಕ್ಳಿಗೆ ಆಯುಷ್ ಇಲ್ಲ, ನಿಮ್ಗೂ ಆಯುಷ್ ಇಲ್ಲ. ನೆನಪಿಟ್ಕೊಂಡ್ಬಿಡಿ, ಬಾರ್ದಿಟ್ಕೊಂಡ್ಬಿಡಿ, ಅದ್ರಲ್ಲೇನೋ ಡೌಟೇ ಇಲ್ಲ. ಸೊ ಆದ್ರೆ ಅದ್ರಲ್ಲಿ ರೆಮಿಡಿ ಹೇಳ್ಕೊಡ್ತೀನಿ ನಿಮ್ಗೆ, ಏನ್ ಮಾಡ್ಬೇಕು ಅಂತ. ಜಸ್ಟ್ ನಾವ್ ಒಂದನ್ನ ಕಳ್ಕೊಬೇಕಂದ್ರೆ ಒಂದು, ಪಡ್ಕೋಬೇಕಂದ್ರೆ ಒಂದು ಕಳ್ಕೊಬೇಕಾಗ್ತದೆ. ಅರ್ಥ ಆಯ್ತಾ ನಾನು ಹೇಳೋದು? ಹಂಗಂತ ನೀವೇನ್ ಬೇಜಾರಾಗೋಗಿಲ್ಲ. ನಾನು ಹೇಳಿದ್ದನ್ನು ಮಾಡಿ, ಧೈರ್ಯವಾಗಿ ನಾನು ಹೇಳಿದ್ದನ್ನು ಮಾಡಿ, ಅದರ 10ರಷ್ಟು ಪಡ್ಕೊಳ್ತೀರಿ. ನೀವೇನಾದ್ರೂ ಸಾಧಿಸಿದ್ರಿ, ಅಲ್ಲಲ್ಲ, ಅದನ್ನ ನೀವು ನನಗೆ ಅದೇ ಬೇಕು ಇದೇ ಬೇಕಂತ ಸಾಧಿಸಿದ್ರಿ, ನನ್ನ ವಿರುದ್ಧ ಬಂದ್ರಿ, ತೊಂದ್ರೆ ಆಗತ್ತೆ. ನೆನಪಿಟ್ಕೊಳ್ಳಿ, ಭಾರಿ ತೊಂದ್ರೆ ಮಾಡ್ಕೊಳ್ತೀರಿ. ಹೆಚ್ಚು ಕಡಿಮೆ ಆದ್ರೆ ನಾವು ಸುಸೈಡ್ ಮಾಡ್ಕೋಬೇಕು ಅನ್ಸುತ್ತೆ ಆ ಸೈಟ್ ನಲ್ಲಿ. ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ರಿ ನಿಮ್ಗೆ, ನೇರವಾಗಿ ಹೇಳಿದ್ರೆ ಭಯ ಇರೋದು ಅಂತ. ನೀವು ಭಯ ಇರಲ್ಲ ನಿಮಗೆ ಅಲ್ವಾ. ಸೊ ಹಾಗಾಗಿ ಆ ಸೈಟ್ ಇದೆಯಲ್ಲ, ಅದು ನಮ್ದು ಅಂದ್ರಲ್ಲ, ಅದನ್ನ ಬಿಟ್ಟಾಕಿ, ಬಿಟ್ಟಾಕಿ. ಬೇಡ ನನಗೆ, ಅದು ನನಗೆ ಬೇಡ ಅದು. ಅದೆಷ್ಟು ಹೋಗುತ್ತದು? ಅದು ಕೊಟ್ರೆ ಅದು ವ್ಯಾಲ್ಯೂ ಎಷ್ಟಾದ್ರದ್ದು? ಇಲ್ಲ ಇಲ್ಲ, ಅದು ರೋಡ್ ಇರ್ಬೇಕಲ್ಲ ಫಸ್ಟ್. ಅಲ್ಲ, ಅದೇನಾಗ್ಲಿ ಅವ್ರಿಗೆ ಬಿಟ್ಕೊಡಿ, ಬಿಟ್ಕೊಡಿ, ತಲೆ ಕೆಡ್ಸ್ಕೊಬೇಡಿ. ಯಾರು ಕೇಳ್ತಾರೋ ಬಿಟ್ಕೊಡಿ. ಅದು ಬೇಡ ನಮ್ಗೆ. ಏನ್ 4 ಮೂಲೆ ಚೌಕ ಆಯ್ತಾ ಹಿಂದ್ಗಡೆ, ಅದು ಹಿಂದ್ಗಡೆ ಅಲ್ಲಿ ಮಾಡಿದ್ರಲ್ಲ, ಸರಿನಾ? ಒಂದ್ ಪೆನ್ ಪೇಪರ್ ಕೊಡಿ, ಅದನ್ನ. ಅರ್ಥ ಆಯ್ತಾ? ನೀವ್ ಯಾವತ್ತನ್ನು ಬಿಡ್ತಿರೋ ಒಂದು ಗುಡಿಸ್ಲು ಹಾಕೊಳ್ಳಿ, ಮುಂದ್ ವರ್ಷ ಮನೆ ಕಟ್ತೀರಿ, ಒಳ್ಳೆ ಮನೆ ಕಟ್ಸ್ಕೊಡ್ತೀವಿ. ಸರಿನಾ? ಧೈರ್ಯ ಆಯ್ತಾ? ಅಲ್ಲ, ಒಳ್ಳೆ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದೆ. ಈಗ ಒಂದು ಶೆಡ್ ಹಾಕೊಳ್ಳಿ ಸಾಕು. ಈಗ ಮನೆ ಕಟ್ಟಿ ತೊಂದ್ರೆ ಏನಿದೆ? ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ. ಹಣಕಾಸಿಂದು ಅವ್ರ ಅಣ್ಣ ತಮ್ಮಂದ್ರು ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ತಾ ಮಾಡಿ. ಅದಕ್ಕೆ ಅದಕ್ಕೆ ನಾವು ತಕೊಂಡ್ರು ದಾರಿ ಇಲ್ಲ ಅವ್ರಿಗೆ. ನೀವು ಅವ್ರು ಏನನ್ನ ಮಾಡ್ಕೊಂಡ್ರೆ ಅವ್ರು ನಮ್ದು ಅಂತಾರಲ್ವಾ, ಬಿಟ್ಕೊಡಿ. ಅದು ಬೇಡ, ಅದೇ ದರಿದ್ರ ನಿಮ್ಗೆ. ಅಲ್ಲಿ ಯಾವಾಗ ಎಂಟ್ರಿ ಆಗ್ತಿರೋ ನೀವು, ಅರ್ಥ ಆಯ್ತು ಹೇಳೋದು. ಪೆನ್ ಕೊಡಮ್ಮ, ಪೆನ್ ಕೊಡಮ್ಮ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತೆಗಿಬಿಟ್ಟ ಸುಮ್ಮಿರೋ, ಸಮಾಧಾನ ಸುಮ್ಮಿರೋ, ತಲೆ ಕೆಡ್ಸ್ಕೊಬೇಡ. ನಾನು ಮನೆ ಚೆನ್ನಾಗಿಲ್ದಕ್ಕೆ, ಅರ್ಥ ಆಯ್ತು ಹೇಳೋದು. ನನ್ನ 10 ಲಕ್ಷ ರೂಪಾಯಿ ಮನೆ 20,000 ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೋ. ನೀನ್ ಚೆನ್ನಾಗಿರ್ಬೇಕಲ್ವಾ? ಇವತ್ತು ಊಟ ಮಾಡ್ತಾ ಇದ್ದೀನಿ ನಾನು, ನೀನು ಊಟ ಮಾಡಿ ನಾಳೆ ಗೊತ್ತಾಗುತ್ತೆ ನಿನಗೆ. ಅದ್ರ 4ರಷ್ಟು ಮಾಡ್ಕೊಮ್ಮ. ಇದು ನೋಡಿ, ಇದು ನಮ್ ಸೈಟು, ಇದೆಲ್ಲ ನಮ್ದು ಕಟ್ಟಾಗಿರೋದು. ಅದಿರ್ಲಿ, ಅದು ತಲೆ ಕೆಡಿಸ್ಕೋಬೇಡಿ, ಸರಿನಾ? ಇದೇನಾದ್ರೂ ಈಗ ಸಾಧಿಸಕ್ ಹೋದ್ರೆ ನಿಮ್ಮ ತಗೊಂಡು ಒಳಾಗ್ತಾರ ನೋಡಿ. ಇದೆಲ್ಲ ಸೈಟ್ ನಮ್ಮದೇ ಅಂದ್ರೆ ನಿಮ್ಗೆ ಆಯುಷ್ಯ ಕೊಡಲ್ಲ, ನಿಮ್ಗೆ ತಗೊಂಡೋಗಿ ಜೈಲ್ ಸೇರಿಸ್ತಾರೆ ನಿಮ್ಮನ್ನ. ನೆನ್ಪಿಟ್ಕೊಳ್ಳಿ, ಶಾಸನ ಇದು. ಅದರಿಂದ ಹೆಚ್ಚು ಕಡಿಮೆ ಆದ್ರೆ ಬೇರೆ ಬೇರೆ ದುರಂತಗಳಾಗ್ಬಿಡ್ತವೆ. ನೀವ್ ಯಾವತ್ತು ಇಷ್ಟು ನಮ್ಮದು ಅಂತಿರೋ, ಇದ್ರ 10 ಪಟ್ಟು ಮಾಡ್ಕೊಳ್ತೀವಿ ನಾವು. ಇದು ಬೇಡ, ಇದು ಬಿಟ್ಟಾಕಿ, ಅದನ್ನ ಬೇಡ. ಇದು ಈ ಮನೆ ಏನಿದೆಯೋ, ಇವ್ರ ಮನೆ ಐತಲ್ಲ ಇಲ್ಲಿ, ಈ ಮನೆಯವ್ರಿಗೆ ಲೆವೆಲ್ ನಮ್ದು ಅಂದ್ರಲ್ಲ, ಬೇಡ. ಇದು ಇವತ್ತೇ ಹದ್ದು ನಂದು ಅಂತ ಅನ್ನಬೇಡ ನೀನು. ಏನಮ್ಮ ಅರ್ಥ ಆಯ್ತು? ವ್ಯಾಮೋಹ ಆಯ್ತಾ? ನೀವು ವ್ಯಾಮೋಹ ಆಯ್ತಾ? ಈ ಸೈಟ್ ಮೇಲೆ ವ್ಯಾಮೋಹ ಆಯ್ತಾ? ಒಪ್ಕೊಳ್ತೀನಿ, ಇದು ನಮಗ್ ಬೇಡ. ಅಕಸ್ಮಾತ್ ನಾನು ಹೇಳೋದೇನ್ ಗೊತ್ತಾ, ಸರಿ ಬೇಡ ಅಂತಂದ್ರಲ್ವಾ, ಕೈ ಬಿಟ್ಬಿಡಿ. ಅಲ್ಲಿ ಏನು ಮಾಡಕ್ಕೆ ಹೋಗ್ಬಿಡ್ರಿ. ಅದು ನಮ್ಗೆಲ್ಲ ಕೈ ಬಿಡಿ ಅಂತ ಅಲ್ಲಿ ಹಂಗೆ ಇರ್ಲಿ. ಕಾಂಪೌಂಡ್ ಕಾಂಪೌಂಡ್ ಮಾಡ್ಬಿಡ್ರಿ.
ಹಂಗ ಬಿಟ್ರೆ ಸಮಸ್ಯೆ ಐತಿ. ಕಾಂಪೌಂಡ್ ಮಾಡಿದ್ರೆ ಬಿಟ್ರೆ ಸಮಸ್ಯೆ ಅಲ್ಲಿ. ಏನಾಗುತ್ತೆ ಏನೊಂದ್ ಮುಟ್ಟಾಕಿರು ಬಿಡಲ್ಲಪ್ಪ. ಏನಾಗುತ್ತೆ ಅಲ್ಲ ಬಿಡದಂಗಿರ್ಲಿ, ಇವತ್ತು ತಕೊಂಡ್ ತಿಂದಾರ ಎಷ್ಟು ದಿವಸ ಇರ್ತಾರ ಅವ್ರು. ಇದನ್ನ ಬಿಡಲ್ಲ, ನಾನ್ ಕೇಸಾಕ್ ಶೋಷಣೆ ಇಸ್ಕೊಂತೀನಿ ಅಂತ ಮೊನ್ನೆ ಇವ್ರನ್ನೆಲ್ಲ ಹೊಡೆಯಕ್ ಬಂದಿದ್ರಣ್ಣ. ಈಗ 4-5 ದಿವಸದಿಂದ ಪೊಲೀಸ್ ಫೋನ್ ಮಾಡಿ ನಾನೇ ಕರೆ ಕಳ್ಸಿರೋದು. ನನಗೆ ಅರ್ಥ ಆಯ್ತು ಹೇಳೋದು. ಈಗ ನಾನು ಹೇಳೋದು, ನಿಮ್ಗೆ ಯಾವ ಸಮಸ್ಯೆ ಇಲ್ದಂಗೆ ಮನೆ ಕಟ್ಟಬೇಕು, ನಿನ್ನ ಮಕ್ಕಳು ಎಷ್ಟು ಜನ ನಿಮ್ಮಿದೇ ಬದುಕಬೇಕು ನೀನು ಅಂತ ಅಂದ್ರೆ ಅರ್ಥ ಆಯ್ತು ಹೇಳೋದು. ನಾನು ಹೇಳ್ದಂಗೆ ಮಾಡ್ಕೊಳ್ತೀಯ? ನಮ್ ಮನೆಯವ್ರ ತಕ ಇರೋದು ನಾನು. ಬಟ್ ನಾನೇನ ರೆಡಿ, ನಮ್ಮ ಮನೆಯವ್ರು ಅನ್ಬೇಕಲ್ಲ ಹೂ ಅದಕ್ಕೆ. ಅನ್ನಬೇಕು. ನನ್ನ ಆರ್ಡರ್ ಇದು ನನ್ನ ಮನೆ, ನನ್ನ ಆರ್ಡರ್ ಹಿಂಗೆ ಇರ್ರಿ ಅಂತ ಹೇಳೋದು ಗೌತಮ್. ಅರ್ಥ ಆಯ್ತು ಹೇಳೋದು? ನೀವು ಹಿಂಗ್ ಮಾಡ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಇಷ್ಟೇ ನಮ್ಮ ಜಾಗ. ಅರ್ಥ ಈ ಆಯ್ತಾ? ಜಾಗ ಎತ್ಲಾಗೂ ಸಾಕು. ಸುಮ್ನಿರಮ್ಮ, ಗುಡಿಸ್ಲಾಗ್ಲಿ, ಅದರಿಂದ ಅರಮನೆ ಆಗುತ್ತೆ. ಇದನ್ನ ಮಾಡ್ಕೊಂಡ್ರೆ ಸಮಸ್ಯೆ ಮಾಡ್ಕೊಳ್ತೀರಿ, ನೆನಪಿಟ್ಕೊಂಡ್ಬಿಡಿ, ಬರ್ಕೊಳ್ತೀನಿ. ನಾನು ಹೇಳಕ್ ಅವ್ರ ಎದುರಿಗೆ ಹೇಳ್ತಾ ಇದೀನಿ, ಆ ಜಾಗದ ಬಿಟ್ಟು ಕ್ಲೀನ್ ಫೆನ್ಸಿಂಗ್ ಮಾಡ್ಕೊ. ಆ ಜಾಗ ಹೆಂಗೆ ನಾನು ಏನಂದೆ ಗೊತ್ತಾ, ಅವಾಗ ಇವ್ರಿಗೆ ಯಾಕ ಭಾರಿ ಜಗಳ, ಭಾರಿ ಕಿರಿಕಿರಿ. ಅಲ್ಲಿ ಹೋದ್ರು ನಿಮ್ಗಿಲ್ಲ, ಬಿಸ್ಲಾಗಿದ್ರು ನಿಮ್ಗಿಲ್ಲ. ನಿಮ್ಮ ಅಣ್ಣರು ಭಾರಿ ಓಡಾಡ್ತಾರೆ. ದೇವಸ್ಥಾನದಾಗ ಇದ್ದಾಗಲ್ಲ ಹೇಳ್ ಕಳ್ಸಿದ್ರು, ದುಡ್ಡು ಕೊಡ್ಸಿ ಕೊಡ್ಸು. ಸುಮ್ನೆ ಅವ್ರಿಗೆ ಕೊಟ್ಬಿಡಲ್ಲ, ಅವ್ರ ಏನಾರು ಬಿಡಿ ಹಿಂದ್ಗಡೆ ಜಾಗ ಮಾಡ್ಬಿಡು. ಕೊಟ್ಬಿಡೋದ್ರ ಅಮೌಂಟ್ ಬಂದ ಮನೆ ಮಡಿಕೆಬಹುದು. ಯಾವತ್ತನ್ನ ಕೊಡ್ತೀಯೋ ಅವತ್ತು ನಿನ್ನ ಜೀವನ ಸಕ್ಸಸ್. ನೆನ್ಪಿಟ್ಕೊಂಡ್ಬಿಡಿ. ಈಗ ನಾನು ಅದನ್ನೇ ಹೇಳೋದು. ನೆನ್ಪಿಟ್ಕೊಂಡ್ಬಿಡಿ, ಅದನ್ನ ಬರ್ದಿಟ್ಕೊಂಡ್ಬಿಡಿ. ಹಂಗಂದ್ರೆ ನಿಮ್ಮೂರು ತಿಪ್ಪೇಸ್ವಾಮಿ ಎಲ್ಲ ದೇವಸ್ಥಾನ ನೋಡ್ಕೊ ಬಂದ್ರಿ. ಸಿದ್ದರಾಮ ಸ್ವಾಮಿ ಸಾಕ್ಷಿಯಾಗಿ ನಾನು ಹೇಳೋದು, ನಿನ್ ಕೆಡಿಸ್ತೀನ ನಾನು? ಅವ್ರಿಗೂ ಒಳ್ಳೇದಾಗ್ಲಿ, ನಿನಗೂ ಒಳ್ಳೇದಾಗ್ಲಿ. ಅವ್ರು ನೀವು ಚೆನ್ನಾಗಿರ್ತೀರಿ. ಇನ್ಮೇಲೆ ನೆನಪಿಟ್ಕೊಂಡ್ಬಿಡಿ, ಅದನ್ನ ಕೊಟ್ಬಿಡಿ, ಚೆನ್ನಾಗಿದ್ ಬಿಡ್ತೀರಲ್ಲ. ಅಲ್ಲಿ ಕೊಟ್ರೆ ನಮ್ಮ ಅವರ ಒಬ್ರು ಮೇಲೆ ಇದಾರ ತಕೊಂಡ್ರ ಈ ಕಡೆ. ನೆನಪಿಟ್ಕೊಂಡ್ಬಿಡಿ. ಸುಮ್ ಕೊಟ್ಬಿಡನ್ನತ್ಲಾಗಿ ಒಂದ್ ಕೆಲಸ ಮಾಡಿ, ಇದನ್ನ ಸ್ಟ್ರೈಟ್ ಮಾಡ್ಕೊಳಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ. ಇದು ಗುಡಿಸ್ಲು ಕಟ್ಟಿದ್ರಲ್ಲ, ಇಲ್ಲಿ ಶೆಡ್ ಹಾಕಿದೀವಲ್ವಾ, ಶೆಡ್ ಫಸ್ಟ್ ಕೀಳಿ ಕಿತ್ತಾಕ್ಸ್ ಫಸ್ಟ್. ಇದನ್ನ ಟೋಟಲ್ ಆಗಿ ಮಣ್ಣೇರು, ಒಂದ್ 20 ಲೋಡ್ ಮಣ್ಣೇರಪ್ಪ ಸ್ವಾಮಿ. ಅರ್ಥ ಆಯ್ತು ಹೇಳೋದ್ ನಾನು? ಮಣ್ಣು ಏರಕ್ಕೆ ಇನ್ನೊಂದು ಕಾಂಪೌಂಡ್ ಮಣ್ಣು ನಿಲ್ಲಲ್ಲ. ಪಕ್ಕದ 4-5 ಅಡಿ ಹತ್ರ ಮಣ್ಣು, ಅಲ್ಲೇನು ಮಣ್ಣು ನೀರು ನಮ್ ಜಾಗ ಮುಂದಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಮಣ್ಣೇರಿದ್ರೆ ನೀನು ರೋಡಿಗೆ ಬರ್ಬೇಕು, ಹಂಗಿರ್ಬೇಕು ನೀರು. ಆತರ ಕಾಂಪೌಂಡ್ ಮಾಡ್ಕೊಂಡು ಮಾಡ್ಬೇಕು. ಸ್ವಲ್ಪ ಜನ ಗೊತ್ತಾ, ಸ್ವಲ್ಪ ಕಟ್ಟಡ ಕಟ್ಟಿದ ಹಿಂದೆ ಕಟ್ಟಡ ಕಟ್ಟಿ ದಕ್ಷಿಣದಿಂದ ಉತ್ತರಕ್ಕೆ ನೀರು ಹರಿಯಂಗ್ ಮಾಡ್ಬೇಕು. ಹರಿಯಂಗ್ ಮಾಡಿ. ಈಗ ಕರೆಕ್ಟಾಗಿ ಸ್ವಲ್ಪ ಕಟ್ಟಡ ಕಟ್ಟಿ ಅಲ್ಲಿಂದ ಸ್ವಲ್ಪ ಎತ್ತರ ಮಣ್ಣು ಹಾಕಿ ಹಿಂಗ್ ಮಾಡು. ಮತ್ತೆ ಈ ಶೆಡ್ ಇದೆಯಲ್ಲ, ಅದ್ ಕೀಳಿಸ್ಬಿಡು. ಈ ಶೆಡ್ ಕೀಳಿಸಿ ಇಲ್ಲ ಹಾಕ್ಸ್ರಿ ಸಣ್ಣದಾಗಿ. ಇಲ್ಲ ಇನ್ನೊಂದು ಗುರುಜಿ, ಶೆಡ್ ಬೇಡ ನಮಗೆ. ಅದು ನಮಗೆ ಬೇಕಾಗಿಲ್ಲ. ಒಂದು ಈ ಸಾಮಾನು, ಅಲ್ಲಿರೋ ಸಾಮಾನು ಅಷ್ಟು ಈ ಜಾಗದ ನಾವು ಈ ಜಾಗ ಬಿಡ್ಬೇಕು. ಆ ಜಾಗ ತಂದು ಬಿಡಿಸ್ತಾರ ಅವ್ರು. ಇವಾಗ ಒಂದ್ ಕೆಲಸ ಮಾಡಿ, ಅದಕ್ಕೆ ನಾನು ಹೇಳೋದು, ಅದನ್ನ ಬಿಡಿಸಿದ್ರೆ ಇದನ್ನ ಬಿಡಿಸ್ತಾರೆ ಇವರು ಅಂತ ಹೇಳ್ತಾರೆ ಇವರು. ಈ ಸಾಮಾನು ಇಲ್ಲ ಹಾಕಿ. ಈಗ ಸದ್ಯದ ಪರಿಸ್ಥಿತಿ ಹೇಳೋದು ನಾನು. ಇಲ್ಲಿ ಹಾಕೊಳ್ಳಿ, ಇಲ್ಲಿ ಹಾಕೊಳ್ಳಿ, ಸುಮ್ಮನೆ ಇಲ್ಲಿ ಹಾಕೊಳ್ಳಿ, ಇರ್ಲಿ ಬಿಡಿ. ನಾನು ಮನೆ ಹೆಂಗ್ ಗೊತ್ತಾ, ಸುತ್ತು ಒಂದು ಮುಳ್ತಂತಿ ಕಂಬಗಳು ರೆಡಿ ಮಾಡ್ಕೊಳ್ಳಿ. ಮುಳ್ತಂತಿ ಕಂಬನೋ ಕಟ್ಟಿಗೆನೋ ರೆಡಿ ಮಾಡ್ಕೊಳ್ಳಿ. ಒಂದ್ 20 ಕಂಬ ರೆಡಿ ಮಾಡ್ಕೊಂಡು ಗೇಟ್ ಸ್ಟಾರ್ಟ್ ಮಾಡಿ, ಗೇಟ್ ಹಾಕೋಣ. ಗೇಟ್ ಟೈಪ್ ಮಾಡಿದ್ರು ಪರವಾಗಿಲ್ಲ, ಸುಮ್ಮನೆ ಓಪನ್ ಬಿಡೋಣ. ಇಲ್ಲಿ ಮಣ್ಣೇರಿ. ಗುರುಜಿ ನಾನು ಹೇಳ್ತಿರೋದು, ಈಗ ಇಲ್ಲಿಂದ ಇಲ್ಲಿ ತನಕ ಅಷ್ಟು ಕಲ್ಲಿನ ಕಾಂಪೌಂಡ್ ಕಟ್ಬಿಡ್ತೀನಿ. ಈಗ ರೆಡಿ ಆಗಲ್ಲ, ರೆಡಿ ಎಲ್ಲ ಮಾತಾಡಿ ರೆಡಿ ಮಾಡಿದ್ವಿ. ಕಾಂಪೌಂಡ್ ಕಟ್ಟಿದ್ರೆ ಅದು ಮಣ್ಣು ನಿಲ್ಲುತ್ತೆ, ಇಲ್ಲದ್ರೆ ನಿಲ್ಲೋದಿಲ್ಲ ಗುರುಜಿ, ಓಡೋಗುತ್ತೆ. ಹಂಗಾಗಿ ಸಿಮೆಂಟಿನ ಬ್ರಿಕ್ಸ್ ಇಂದ ಆಗಿರ್ಲಿ ಕಟ್ಬಿಟ್ಟು ಆಮೇಲೆ ಮಣ್ಣು ಹೇರಿಸಿ ರೋಡ್ ಇಂದ 1.5 ಅಡಿ ಹೈಟ್. ಬಾರಿ ಇಂಪಾರ್ಟೆಂಟ್ ಗೌತಮ್. ಇದು 90 ಡಿಗ್ರಿ ಇರ್ಬೇಕು. ಇದು 90 ಡಿಗ್ರಿ ಇರ್ಬೇಕು. ಆ ಪ್ಲೇಸ್, ಈ ಪ್ಲೇಸ್ ಕಾರ್ನರ್ ಮೂಲೆ ಮಟ್ಟಕ್ಕೆ ಇರ್ಬೇಕು. ಮೂಲೆ ಮಟ್ಟ ಮತ್ತೆ ದಕ್ಷಿಣ 90 ಡಿಗ್ರಿ ಬರ್ಬೇಕು. 90 ಡಿಗ್ರಿ ಇಟ್ಕೋಬೇಕು. ಇಲ್ಲಿ 90 ಡಿಗ್ರಿ ಇಟ್ಕೊಂಡು ಇದನ್ನು ಕಾಂಪೌಂಡ್ ಕಟ್ಲಿ, ಇದನ್ನು ಸ್ಟ್ರೈಟ್ ಕಾಂಪೌಂಡ್ ಕಟ್ಲಿ. ನಾನು ಬೇಡ ಅನ್ನಲ್ಲ, ಹಿಂಗ್ ಬರ್ಬೇಕು. ಇದು ಸ್ಟ್ರೈಟ್ ಕಟ್ಲಿ, ಇದು ಸ್ಟ್ರೈಟ್ ಕಟ್ಲಿ. ಇದು ಬಿಡಿ ಆಮೇಲೆ ಕಟ್ಕೊಳ್ಳೋಣ ಬೇಕಿದ್ರೆ. ಇದನ್ನ ಕೊಟ್ಬಿಡಿ. ಇದನ್ನ ಇವತ್ತೇ ಸ್ಟಾರ್ಟ್ ಮಾಡ್ಕೊಳ್ಳಿ ಅದನ್ನ ಕೆಲಸ. ಗುರುಜಿ ಈಗ ಬೇಕಾದ್ರೆ ಇರೋ ಫ್ಯಾಕ್ಟ್, ಇದು ಕಟ್ತಾರೆ, ಇದು ಕಟ್ಲಿಲ್ಲ, ಇದು ಫಸ್ಟ್ ಕಟ್ಟಬೇಕು. ಈ ಕಾರ್ನರ್ ಬರೀ ಇದು ಕಟ್ಟಕ್ ಬರಲ್ಲ. ಒಂದ್ ಕೆಲಸ ಮಾಡಿ, ಅದು ಬೇಡ, ಸಣ್ಣದ್ ಬೇಡ. ಈ ಕಡೆ ಕಾರ್ನರ್ ಏನಿದೆಯಲ್ಲ ಅದು ಕಟ್ಲೆ. ಮತ್ತೆ ಇದು ಕಟ್ಲಿ, ಇದಿಷ್ಟು ಕಟ್ಲಿ. 3 ವೇ ಕಟ್ಲಿ. ಇದು ಕಟ್ಲಿ, 3 ಕಟ್ಲಿ. ಫಸ್ಟ್ ಇದು ಕಟ್ಬೇಡ್ರಿ. ಫಸ್ಟ್ ಇದು ಕಟ್ರಿ, ಇಲ್ಲಿಂದ ಇಲ್ಲಿ ಕಟ್ರಿ, ಇಲ್ಲಿಂದ ಇಲ್ಲಿ ಕಟ್ರಿ, ಇಲ್ಲಿಂದ ಇಲ್ಲಿ ಕಟ್ರಿ. ಹಂಗೆ 3. ಇದು 1, ಇದು 2, 3ನೇ ಇದಿರ್ಲಿ. ಇದು ಅದಿರ್ಲಿ, ನಾನು ಬಂದ್ಮೇಲೆ ಕಟ್ಟಿಸ್ತೀನಿ. ಸರಿನಾ? ಓಕೆನಾ? ಕಟ್ಟಿ ಇದನ್ನ ಕಟ್ಟಿ ಮಣ್ಣೇರಿಸ್ರಿ. ಫಸ್ಟ್ ಮಣ್ಣೇರಿಸ್ರೆ ಇದಕ್ಕೆ ಮನೆ ಕಟ್ಟೋದಕ್ಕೆ ಎಷ್ಟು ಸಹಕಾರ ಬೇಕೋ ಅಷ್ಟು ಸಹಕಾರ ಆಗತ್ತೆ ನಿಮ್ಗೆ. ಮನೆ ಕಟ್ಕೊಡ್ತಾರೆ. ಇನ್ನೊಂದು ಗುರುಜಿ, ಮತ್ತೆ ಮನೆ ರೆಡಿ ಒಂದೆರಡು 3 ಈಗ ರೆಡಿ ಗುರುಜಿ. ಹೆಂಗಂದ್ರೆ ಅದು ಫೌಂಡೇಶನ್ ಮಾಡಿ ಅದಕ್ಕೆ ಮೇಲ್ ಮಣ್ಣು ಹಾಕೋಣ ಅನ್ನೋ ಲೆಕ್ಕಕ್ಕೆ ಸುಮ್ಮನೆ. ಇಲ್ಲಾಂದ್ರೆ ಮಣ್ಣು ಏರಿದ್ವಿ ಅಂದ್ರೆ ಫೌಂಡೇಶನ್ ಲೂಸ್ ಆಗ್ಬಿಡುತ್ತಲ್ಲ. ಫೌಂಡೇಶನ್ ಇಲ್ಲ ಎತ್ತಲಬೇಕಾಗುತ್ತೆ. ಫೌಂಡೇಶನ್ ಆಯ ಮಾಡಿಕೊಂಡು ಫೌಂಡೇಶನ್ ತಕೊಂಡು ನಾನು ಹೇಳೋದು ಫಸ್ಟ್ ಕಾಂಪೌಂಡ್ ಹಾಕಿ.
ಕಾಂಪೌಂಡ್ ಫಸ್ಟ್ ಅದೇ ಕಾಂಪೌಂಡ್ ಹಾಕಿ ಒಂದು 3-4 ಲೋಡ್ ಅನ್ನ ಮಣ್ಣು ಇರ್ರಿ ಸುಮ್ಮನೆ ಈ ಏರಿಯಾದಲ್ಲಿ ಮನೆ start ತಗ್ಗಿದೆಯಲ್ಲ ಅದು ಮನೆ ಸ್ಟಾರ್ಟ್ ಆಗುತ್ತೆ ಧೈರ್ಯವಾಗಿ ಮನೆ ಸ್ಟಾರ್ಟ್ ಆಗುತ್ತೆ ತಲೆ ಕೆಡಿಸ್ಕೊ ಈಗ ಇಲ್ಲಿಂದ ಕಾಂಪೌಂಡ್ ನಾನು ಇದನ್ನ ಸೇರಿಸಿ ಕಾಂಪೌಂಡ್ ಕಟ್ಟಿ ಮಾಡೋಂತ ಮಾಡಿದ್ವಿ. ಉದಾಹರಣೆ ನಾವು ಈಗ ಮಾಡ್ಕೊಂಡು ಮಾತಾಡ್ಕೊಂಡು ನಾವು ಹೇಳಿದ್ವಿ. ಬೇಕಾದ್ರೆ ಇಲ್ಲಿಂದ ಇಲ್ಲೂ ಬೇಕಾದ್ರೆ ಹಿಂಗೊಂದು ಎದುರು ಕಟ್ಟಕ್ಕೆ ಬೇಡ, ಇದು ಇಷ್ಟಾಗಿ ಬಿಟ್ಟು ಇಲ್ಲಿಂದ ಕಟ್ಬಿಡೋಣ. ನಾನು ಏನ್ ಹೇಳಿದೆ ಈಗ? ಅವ್ರು ಏನ್ ಹೇಳ್ತಾರೆ, ಫಸ್ಟ್ ಹಿಂಗ್ 90 ಡಿಗ್ರಿ ಒಳಗೆ ಈ ಕಡೆ ಹಿಂದ್ಗಡೆ ಕಟ್ಟು, ದಕ್ಷಿಣದ ಕಡೆ ಇದು ಆಮೇಲೆ ಪೂರ್ವದ ಕಡೆದು ಪಶ್ಚಿಮದ ಕಟ್ಟಣ, ಪಶ್ಚಿಮನ ಆಮೇಲೆ ಪೂರ್ವ, ಆಮೇಲೆ ಪೂರ್ವ ಕಟ್ಟು. ಫಸ್ಟ್ ನೀನ್ ಕಟ್ಟಬೇಕಾದ್ರೆ ಫೋನ್ ಮಾಡ್ಬೇಕು. ಗೋಡೆ ಆಮೇಲೆ ಈ ಗೋಡೆ, ಸರಿನಾ? ಈ ಗೋಡೆ ಕಟ್ಬೇಕಾದ್ರೆ ಪೂರ್ವದ್ದು ಇದನ್ನ ಲೆಕ್ಕಕ್ಕೆ ಇಟ್ಕೋಬೇಡ, ಇಲ್ಲಿಂದ ಏಕ ನಾನು ಕಟ್ಟಬೇಕಾದ್ರೆ ಫೋನ್ ಮಾಡ್ಬೇಕು. ಇದು ಕಟ್ಟಂಗಿಲ್ಲ, ನಾನು ಕಟ್ಟಬೇಕಾದ್ರೆ ಫೋನ್ ಮಾಡಿ ಕಟ್ಟಬೇಕು. ಯಾಕಂದ್ರೆ ಇದನ್ನ ಒಂದಡಿ ಒಳಗ್ ತಗೊಂಡು ಒಂದಡಿ ಇದನ್ನ ಈಶಾನ್ಯ ಬೆಳೆಸ್ಬೇಕು. ಇದನ್ನ ಮಿಸ್ ಮಾಡ್ಕೋಬಾರ್ದು. ನಾನು ಗೌತಮರ್ಗೆ ಹೇಳ್ತೀನಿ, ಅವಾಗ ನೀವು ಫೋನ್ ಮಾಡಿದಾಗ ನೀನು ಒಂದು ಇದು ಬರ್ಕೊಡ್ತೀನಿ, ನಿಮಗೆ ಕಾಂಪೌಂಡ್ ಅಟ್ಯಾಕ್ ಮಾಡ್ಕೊಳ್ಳಿ, ಸರಿನಾ? ಅಳತಿ ಮಾಡ್ಕೊಡಿ. ಅವಾಗ 90 ಡಿಗ್ರಿ ಮಾಡಿದ್ಮೇಲೆ ಅದು ಅಳತಿ ಮಾಡ್ಕೊಡಿ. ಅಳತಿ ಮಾಡೊಂದು ವಾಟ್ಸಪ್ ಹಾಕಿದ್ರೆ ನಾನು ಅದನ್ನ ಬರದಾಕ್ತೀನಿ. ಸ್ಟಡಿ ಇಟ್ಕೊಂಡು ಇಷ್ಟಡಿಗೆ ಇದು ಮಾಡ್ರಿ ಅಂತ, ಸರಿನಾ? ಮಾಡ್ಕೊಂಡು ಸ್ವಲ್ಪ ಮಣ್ಣೇರಿದ್ರೆ ನಿಮಗೆ ಮನೆ ಪರ್ಫೆಕ್ಟ್ ಆಗಿ ಆಗತ್ತೆ. ಆಕಸ್ಮಿಕ ಏನಾದ್ರೂ ನೆನಪಿಟ್ಕೊಳ್ಳಿ, ಇದು ನಮ್ಮದು ಅಂತ ನಾವು ಹೋದ್ರೆ ತಗೊಂಡೋಗಿ ಜೈಲ್ ಹಾಕ್ತಾರೆ ನಿಮ್ಮನ್ನ. ನೆನಪಿಟ್ಕೊಳ್ಳಿ, ಟ್ರೈ ಮಾಡಿ, ತಪ್ಪೇನಿಲ್ಲ ಅದ್ರಲ್ಲಿ. ನೀವು ಟ್ರೈ ಮಾಡಿ. ಗೌತಮ್ ಸರಿ ಹೇಳದ್ ಕಾರವಾಗಿದೆಯಲ್ಲ, ಹೇಳಿದ್ರೆ ಈಗ ಈಗಲೂ ಕೂಡ ನಿಮ್ದ್ರಿಗೆ ನೋಡಲ್ಲ, ಬೇಸರ ಆಗತ್ತಲ್ವಾ? ಇಲ್ಲ ಬೇಸರ ಅದು ಈಗ ನಮ್ದು ನಾವು ಬೇರೆ ನಾವು ತೊಂದ್ರೆ ಮಾಡ್ಕೊಳೋದ್ ಬೇಡ ಅಂತ. ಈಗ ನಾವು ಕೊಟ್ರೆ ಏನಂದ್ರೆ ನಮ್ಗೆ ಎಲ್ಲಿ ಕೊಟ್ರು ಅನ್ನೋ ಅಣ್ಣ ಒಂದಿಲ್ಲ. ಈಗ ಶರಣಕ್ಕೂ ಮರಣ ಇಲ್ಲ, ಬದುಕ್ಬೇಕು, ಶರಣಕ್ಕೂ ಮರಣ ಇಲ್ಲ. ಈಗ ನಾವು ಬಳಸೋದೇ ಬೇಡ, ಅದು ಖಾಲಿ ಜಾಗ ಹಂಗೆ ಬಿಟ್ಬಿಡ್ತೀವಿ, ಅದು ಬಳಸಲ್ಲ. ಅದನ್ನ ಇಲ್ಲಿ ಇತ್ತು ಅಂದ್ರೆ ಏನಾರ ಒಂದ್ ಸೌದೆ ತಗೊಂಡ್ ಹೋಗತ್ತಿ, ಒಂದ್ ಬಟ್ಟೆ ಗಂಟು ತಗೊಂಡ್ ಹೋಗತ್ತಿ. ನಾನು ಏನ್ ಹೇಳಿದ್ರು ಕ್ಯಾನ್ಸರ್ನ ಇರ್ಲಿ, ನಾನು ಕ್ಯಾನ್ಸರ್ ಇಟ್ಕೊಂಡು ಜೀವನ ಮಾಡಕ್ಕಾಗತ್ತೆ? ಏನ್ ಮಾತಾಡ್ತೀರಿ ನೀವು? ಸಮಣ, ನಾನು ಹೇಳ್ತಾ ಇರೋದೇನ್ ಗೊತ್ತಾ, ಸೇಲ್ ಮಾಡ್ಬಿಡು, ಯಾರಿಗಾರು ಕೊಟ್ಟು ನಮ್ದು ಸೈಡ್ ಮಾಡ್ಕೊಂಡ್ಬಿಡು. ಇವತ್ತು ಕೊಡು, ಅದೇ ಗಂಟ್ಲಿಗೆ ನಾಳೆ ಕಾಲ್ ಹಾಕೊಂಡು ಕೂತ್ಕೊಂತೀರಿ, ಕಾಲ್ ಹಾಕೊಂಡು ಕೂತ್ಕೊಂತೀರಿ. ಇಲ್ಲಿ ಕೇಳ್ರಿ, ನಮಗಿರೋ ಹೆಣ್ಮಕ್ಳು ಅರ್ಧ ಕಡೆದು ಏನಾಯ್ತು ಹಿಂದ್ಗಡೆ ಅದನ್ನ ಕೊಟ್ಬಿಡೋಣ, ಒಂದ್ ಅಮೌಂಟ್ ನಾಗೆ ಅವ್ ಪಕ್ಕಕ್ಕೆ ಹೋಗಾರ ಅದನ್ನ ನಾವು ಬದುಕಿದ್ರಲ್ಲ. ಫಸ್ಟ್ ಏನಾದ್ರು ಒಂದು ಕಟ್ಟೋದು ನಾವು. ನಾನು ಅಲ್ಲ, ಇವ್ರ ಸ್ಕೆಚ್ ನಾನು ಹೇಳಿದ್ದು ಅಷ್ಟೇನೆ. ಬಟ್ ನಾವು ಚನ್ನಗಿರಿ ಮೇಲೆ ಯಾರು ಬಸವರಾಜ್, ಶಿವಗಂಗಾ ಬಸವರಾಜ್ ಅವರು. ಶಿವಗಂಗಾ ಬಸವರಾಜ್ ಅವ್ರಿಗೆ 3 ವರ್ಷ ಮುಂಚೆ ಹೇಳಿದೆ ಎಮ್ಲೆ ಆಗ್ತಿರ ಹೋಗ್ರಿ ಅಂತ. ಕೇಳಿ ಅವ್ರು, ಅವ್ರು ಇವತ್ತು ಕೇಳಿ. ಯಾರಿಗೂ ಅವ್ರು ನೆನಪಿರ್ತಿಲ್ಲ, ವಿಚಾರ ಬೇರೆ. ನನಗೆ ಅಂತ ಆಯ್ತು ಹೇಳೋದು, ಗೊತ್ತಿದೆ ಅವ್ರಿಗೆ. 3 ವರ್ಷ ಮುಂಚೆ ಹೇಳಿದೆ ಎಮ್ಮೆಲ್ ಆಗ್ತೀರಿ, ತಲೆ ಕೆಡ್ಸ್ಕೊಬೇಡ್ರಿ ನೀವು. ಸೊ ಹಾಗಾಗಿ ನಾನು ಹೇಳೋದು, ಇದನ್ನ ತೊಂದರೆ ಮಾಡ್ಕೊಳ್ತೀರಿ ಗೊತ್ತಿದೆ ನನಗೆ. ಬೆಂಕಿಲಿ ಕೈ ಇಡೋದು ನಾವು ಹೋಗಿ, ಒಂದು ಬೆಂಕಿ ಇದೆ, ಬೆಂಕಿಲಿ ಕೈ ಇಡೋದು ಬೇಡ ನಾವು. ಅರ್ಥ ಆಯ್ತಾ? ಅದರಿಂದ ಏನು ಬೆಳ್ಕರಿಲ್ಲ. ಅದನ್ನ ಕೂಡ ಒಂದು ಮನೆ ಕಟ್ಕೊಡ್ರಿ, ಚೆನ್ನಾಗಿ ಒಂದು ಗುಡಿಸ್ಲು ಹಾಕೊಳ್ರಿ, ಶೆಡ್ ಹಾಕೊಳ್ರಿ. ನೀವು ದೊಡ್ಡದಾಗಿ ಬಿಲ್ಡಿಂಗ್ ಕಟ್ರಿ ಅಂತ ಹೇಳಲ್ಲ ನಾನು, ಆದ್ರೆ ಆ ಸೈಟ್ ಒಂದು ಒಳ್ಳೆ ರೀತಿಯಲ್ಲಿ ಮನೆ ಕಟ್ಸ್ಕೊಳ್ಳುತ್ತೆ. ಹಂಗಲ್ಲ, ಈ ಗುರುಜಿ ಏನಾಗಿದೆ ಅಂದ್ರೆ, ಈಗ ಸೈಟ್ ಮಾಡ್ತಾರೆ ಅಂತ ಮಾಡಿದ ತಕ್ಷಣ ಇಲ್ಲೇ ಇದ್ದು ಅಲ್ಲಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ